ಗುಡಿಬಂಡೆ ತಾಲೂಕಿನ ಐತಿಹಾಸಿಕ ಅಮಾನಿ ಬೈರಸಾಗರ ಕೆರೆಯಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ನೀರಿನ ಘಟಕದ ಕಾಮಗಾರಿ ಇದೀಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಘಟಕದ ನಿರ್ಮಾಣಕ್ಕಾಗಿ ಕೆರೆಯ ಒಡಲಿಗೆ ಲೋಡುಗಟ್ಟಲೆ ಮರಳನ್ನು ಸುರಿಯಲಾಗುತ್ತಿದ್ದು, ಇದು ಕೆರೆಯ ಅಸ್ತಿತ್ವಕ್ಕೆ ಧಕ್ಕೆ ತರುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಕಾಮಗಾರಿ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ಅವರು, ಜೆಜೆಎಂ ಯೋಜನೆಯಡಿ ನಡೆಯುತ್ತಿರುವ ಈ ಕಾಮಗಾರಿ ಸಂಪೂರ್ಣ ಅವೈಜ್ಞಾನಿಕವಾಗಿದೆ. ನೀರಿನ ಘಟಕ ನಿರ್ಮಿಸುವ ನೆಪದಲ್ಲಿ ಕೆರೆಯ ಒಳಗೆ ಮರಳು ತುಂಬಿಸುವ ಮೂಲಕ ಜಲಮೂಲವನ್ನು ಮಲಿನಗೊಳಿಸಲಾಗುತ್ತಿದೆ. ಇದು ಸಾರ್ವಜನಿಕರ ತೆರಿಗೆ ಹಣದ ಪರೋಕ್ಷ ಪೋಲು. ಇಂತಹ ಬೇಜವಾಬ್ದಾರಿತನದಿಂದ ಕೆರೆಯ ಪರಿಸರ ವ್ಯವಸ್ಥೆ ಹಾಳಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ. ರಾಮನಾಥ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಒಂದು ಸುಪ್ರಸಿದ್ಧವಾದ ಕೆರೆ, ಐತಿಹಾಸಿಕವುಳ್ಳತಕ್ಕಂಥ ಕೆರೆ ಅಮಾನಿ ಬೈರಸಾಗರ ಕೆರೆಯಲ್ಲಿ JJL ಅವರ್ತಕ್ಕಂಥ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ JJL ಅವರು ಮತ್ತು ರಾಜ್ಯ ಸರ್ಕಾರದವರು ಇಬ್ಬರು ಸೇರಿ ಒಟ್ಟಿಗೆ ಅಭಿವೃದ್ಧಿ ವಿಚಾರದಲ್ಲಿ ಕೆರೆಯನ್ನು ಇವತ್ತು ಹೊರಗಡೆಯಿಂದ ಮಣ್ಣು ತಗೊಂಡ್ಬಂದು ಕೆರೆಯಲ್ಲಿ ತುಂಬುತ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾದಂಥ ಕೆಲಸನ ಆಗ್ತಾ ಇದೆ. ನಾನು ಅವರನ್ನು ಆಗ್ರಹಿಸ್ತಾ ಇರ್ತಕ್ಕಂಥದ್ದಿಷ್ಟೇ, ಒಳ್ಳೆಯ ಕೆರೆಯನ್ನು, ಸಮೃದ್ಧವಾದ ಕೆರೆಯನ್ನು ನೀವು ಇವತ್ತು ಮುಚ್ತಾ ಇದ್ದೀರಿ ಅಭಿವೃದ್ಧಿಯ ನೆಪದಲ್ಲಿ. ಆದರೆ ಈ ಆಧುನಿಕ ತಂತ್ರಜ್ಞಾನದಲ್ಲಿ ನೀವು ಮಣ್ಣು ಮುಚ್ಚದೇನೆ ಅದನ್ನು ನೀವು ಏನು ಕನ್ಸ್ಟ್ರಕ್ಷನ್ ಮಾಡಬೇಕಾದಂಥ ತಂತ್ರಜ್ಞಾನ ಉಳ್ತಕ್ಕಂಥ ಈ ತಂತ್ರಜ್ಞಾನದಲ್ಲಿ ಅದನ್ನು ಅಳವಡಿಕೆ ಮಾಡಿಕೊಳ್ಳದೇ ಇರುವುದು ಒಂದು ಅವೈಜ್ಞಾನಿಕವಾಗಿ ನೀವು ನಿರ್ವಹಿಸ್ತಾ ಇದ್ದೀರಿ ಈ ಕೆಲಸವನ್ನು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ನಾನು ಸಣ್ಣ ನೀರಾವರಿ ಇಲಾಖೆಯ ಮುಖ್ಯ ಇಂಜಿನಿಯರ್ಗೆ ಮತ್ತು JJL ಅವ್ರಿಗೆ, ಇಂಜಿನಿಯರ್ ಅವ್ರಿಗೆ ನಾನು ಇಷ್ಟೇ ಆಗ್ರಹಿಸ್ತಕ್ಕಂಥದ್ದು. ಮತ್ತು ಜಿಲ್ಲಾಡಳಿತ ಕೂಡಲೇ ಮಧ್ಯಪ್ರವೇಶ ಮಾಡಿ ಈ ಕೆರೆಯ ಹೂಳು ತುಂಬುತ್ತಾ ಇರ್ತಕ್ಕಂಥ ಕಾಮಗಾರಿಯನ್ನು ಕೂಡಲೇ ನಿಲ್ಲಿಸಿ ಆಧುನಿಕ ತಂತ್ರಜ್ಞಾನದಲ್ಲಿ ನೀವು ಕೆಲಸವನ್ನು ನಿರ್ವಹಿಸಬೇಕು. ಅಭಿವೃದ್ಧಿ ಬೇಕು. ಅಭಿವೃದ್ಧಿ ನೆಪದಲ್ಲಿ ಇನ್ನೊಂದನ್ನು ಹಾಳು ಮಾಡ್ತಕ್ಕಂಥದ್ದು ವಿಚಾರ ಸರಿಯಾದ ಕ್ರಮ ಅಲ್ಲ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಾರ್ವಜನಿಕರ ಮತ್ತು ರೈತ ಸಂಘದ ಈ ಆರೋಪಕ್ಕೆ ಪ್ರತಿಕ್ರಿಯಿಸಿರುವ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿ ನವೀನ್, ನೀರಿನ ಘಟಕದ ನಿರ್ಮಾಣ ಕಾರ್ಯಕ್ಕೆ ಅನುಕೂಲವಾಗುವಂತೆ ತಾತ್ಕಾಲಿಕವಾಗಿ ಮರಳನ್ನು ಬಳಸಲಾಗುತ್ತಿದೆ. ಕಾಮಗಾರಿ ಪೂರ್ಣಗೊಂಡ ತಕ್ಷಣವೇ ಕೆರೆಯಲ್ಲಿ ಹಾಕಲಾಗಿರುವ ಮರಳನ್ನು ಸಂಪೂರ್ಣವಾಗಿ ತೆರವುಗೊಳಿಸಲಾಗುವುದು. ಕೆರೆಯನ್ನು ಮಲಿನಗೊಳಿಸುವ ಉದ್ದೇಶ ನಮಗಿಲ್ಲ. ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆರೆಯಲ್ಲಿ ಏನೊಂದು ತಾತ್ಕಾಲಿಕವಾಗಿ ಒಂದು ಕಟ್ಟೆ ನಿರ್ಮಾಣ ಮಾಡ್ತಾ ಇದೀವಿ. ಅದರ ಉದ್ದೇಶ ಅಲ್ಲಿ ಜಾಕ್ವೆಲ್ ಪಂಪ್ ಹೌಸ್ ನಿರ್ಮಾಣ ಮಾಡೋಕ್ಕೋಸ್ಕರ ಅದು ನೀರಲ್ಲಿ ಕಟ್ಟಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ಬಂಡ್ ನಿರ್ಮಾಣ ಮಾಡಿಕೊಂಡು ಆ ಒಂದು ನೀರನ್ನ ಪಂಪ್ ಮಾಡಿಬಿಟ್ಟು ಅಲ್ಲಿ ನಾವು ಗುಡಿಬಂಡೆ ಪಟ್ಟಣಕ್ಕೆ ಅರ್ಬನ್ ಅವ್ರು ಮಾಡ್ತಾರೆ, ಮತ್ತು ನಾವು ಹಳ್ಳಿಗಳಿಗೆ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ 28 ಹಳ್ಳಿಗಳಿಗೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಆ ಒಂದು ಯೋಜನೆಯನ್ನು ಜಲಜೀವನ್ ಮಿಷನ್ ಯೋಜನೆ ಇದರಲ್ಲಿ ಕೈಗೊಂಡು ಆ ಒಂದು ಬಂಡ್ ನಿರ್ಮಾಣ ಕಾಮಗಾರಿ ಈಗ ಪ್ರಗತಿಯಲ್ಲಿದೆ. ಆ ಒಂದು ಪಂಪ್ ಹೌಸ್ ಕಾಮಗಾರಿ ಮುಕ್ತಾಯವಾದ ನಂತರ ಏನು ಆ ಮಣ್ಣು ಹಾಕಿದ್ದೀವಿ ಅದನ್ನು ಅಷ್ಟೂ ರಿಮೂವ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದೀವಿ. ಹಾಗೂ ಕಾಮಗಾರಿ ಮುಕ್ತಾಯವಾದ ನಂತರ ಆ ಅಷ್ಟು ಮಣ್ಣನ್ನು ರಿಮೂವ್ ಮಾಡಿಬಿಟ್ಟು ಅಲ್ಲಿ ಏನು ಯಥಾಸ್ಥಿತಿ ಇತ್ತು ಅದೇ ರೀತಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಒಂದು ರೈತ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ತಮ್ಮ ಮೂಲಕ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇನೆ. ಒಟ್ಟಾರೆಯಾಗಿ ಕುಡಿಯುವ ನೀರಿನ ಪೂರೈಕೆಯ ಈ ಮಹತ್ವಾಕಾಂಕ್ಷಿ ಯೋಜನೆ ಒಂದೆಡೆ ಪ್ರಗತಿಯಲ್ಲಿದ್ದರೆ, ಮತ್ತೊಂದೆಡೆ ಕೆರೆಯ ಸಂರಕ್ಷಣೆಯ ವಿಚಾರವಾಗಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ನಡುವೆ ವಾಕ್ಸಮರ ಮುಂದುವರೆದಿದೆ. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ.